ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಸೂಪರ್ ಆಗಿರೋ ಹೆಸರುಬೇಳೆ ದಾಲ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆಗೆ, ಪೂರಿ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ನಾನಿಲ್ಲಿ ಒಂದು 150 ಗ್ರಾಮ್ ಬೇಳೆ ಇದೆ, ಇಷ್ಟು ತೊಗೊಂಡಿನಿ ಹೆಸರುಬೇಳೆ. ಕುಕ್ಕರಲ್ಲಿ ನಾನು ಬೇಳೆ ಬೇಯಿಸ್ತಾ ಇಲ್ಲ, ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಈ ಚೆನ್ನಾಗಿ 2 ಸರಿ ತೊಳೆದ್ಬಿಟ್ಟು ಸ್ವಲ್ಪ ಬೇಯಲಿಕ್ಕೆ ನೀರು ಹಾಕ್ಕೊಂಡಿನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಮೀಡಿಯಮ್ ಸೈಜ್ ದೊಡ್ಡ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಕಲರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹತ್ತು ನಿಮಿಷ ಮೀಡಿಯಮ್ ಈ ಉರಿಯಲ್ಲೇ ಕುಕ್ ಆಗಬೇಕು, ಬೇಳೆ ಎಲ್ಲ ಬೇಯಬೇಕು. ಖಾರಕ್ಕೆ ಒಂದು 8-10 ಹಸಿಮೆಣಸು, ಒಂದು 8-10 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೀಟಾಗಿ ಬೇಯಬೇಕು. ಒಂದು 10-12 ನಿಮಿಷ ಆಗಿದೆ. ಇಷ್ಟು ಬೆಂದಿದೆ. ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ಇಷ್ಟು ಸಾಫ್ಟಾಗಿ ಬೆಂದಿದೆ, ಇಷ್ಟು ನೈಸಾಗಿ ಬೇಯಬೇಕು. ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಈ ದಾಲ್ ಫ್ರೈಗೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಸಾಸಿವೆ, ಜಜ್ಜಿಟ್ಕೊಂಡಿರೋ ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು 1/4 ಟೀ ಸ್ಪೂನ್ ಇಂಗು, ಟೊಮೊಟೊ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು, ಒಗ್ಗರಣೆ ಆಗಿದೆ. ಇಷ್ಟಾದ್ರೆ ಆಯಿತು. ನೋಡ್ರಿ, ನಾನು ಇಷ್ಟು ದಪ್ಪ ಇಟ್ಕೊಂಡಿನಿ. ಬೇಕಿದ್ರೆ ನೀವು ತೆಳು ಮಾಡ್ಕೊಳ್ಳಿ, ದಪ್ಪನೂ ಇಟ್ಕೊಳ್ಳಿ. ನಾನು ಮೀಡಿಯಮ್ ಇರಲಿ ಅಂಥೇಳಿ ಈ ಥರ ಸಾಂಬಾರು ಮಾಡ್ಕೊಂಡಿನಿ, ದಾಲ್ ಫ್ರೈ ಮಾಡ್ಕೊಂಡಿನಿ. ಕುದೀತಾ ಇದು ಇನ್ನೂ ಗಟ್ಟಿ ಆಗುತ್ತೆ, ಅದಕ್ಕಾಗಿ ಇಷ್ಟು ತಿಕ್ನೆಸ್ ಇಟ್ಕೊಂಡಿನಿ. ಒಗ್ಗರಣೆ ಹಾಕೋಣ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟಾದರೆ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ ಏನು ಸೂಪರಾಗಿ ಬಂದಿದೆ ದಾಲ್ ಫ್ರೈ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.